ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತೊಂದು ಇಂಥ ಪ್ರತಿಭೆ ತೆಗೆದುಕೊಂಡು ಬಂದಿದ್ದೀನಿ ನನ್ನ ಸ್ಟುಡಿಯೋದಲ್ಲಿ. ಕಳೆದ 40 ವರ್ಷಗಳಿಂದ ನಾನು ಕಣ್ಣಾರೆ ನೋಡ್ತಾ ಇದ್ದೀವಿ. ನಮ್ಮ ಘಟಪ್ರಭಾದ ಒಂದು ಪ್ರತಿಭೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬೆಳಕು ಕಂಡಿದೆ ವಿನಃ ಯಾವುದೇ ಒಂದು ಉನ್ನತ ಸ್ಥಾನ ದೊರಕಿಲ್ಲ ಅನ್ನೋದೇ ನಮಗೆ ನಾವು ಬಾಲ್ಯದಿಂದಲೂ ಸಹಿತ ನೋಡ್ತಾ ಬಂದಿದ್ದೀವಿ. ಇವರಂತ ಹೋರಾಟಗಾರ ಅನೇಕ ನಾಗರಿಕ ಸೌಲಭ್ಯ, ಅನೇಕ ಮೂಲಭೂತ ಸೌಲಭ್ಯಗಳನ್ನ ತರಲಿಕ್ಕೆ ಯಾವುದೇ ಸರ್ಕಾರವಿರಲಿ ಅಲ್ಲಿ ಹೋರಾಟದ ಮನೋಭಾವನೆಯಿಂದ ತಮ್ಮ ಅಪಾರವಾದ ಕಡುಬಡುವ ಬೆಂಬಲಿಗರೊಂದಿಗೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಒಂದು ಸರ್ಕಾರದ ಮೇಲೆ ಗಮನ ಸೆಳೆಯುವಂತ ಒಂದು ಅದ್ಭುತ ನಾಯಕ. 40 ವರ್ಷಗಳ RSS ಸಿದ್ಧಾಂತದೊಂದಿಗೆ ರೀತಿ ನೀತಿ ಸಂಯಮತೆ ಕಾಪಾಡಿಕೊಂಡು ಅನೇಕರ ಜೊತೆ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿಕೊಂಡು ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರ ಜೊತೆ ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿ ವಿಶ್ವಾಸದಿಂದ ತುಂಬು ಹೃದಯದಿಂದ ಹೊಂದಿದಂತ ಇವತ್ತು ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಂಥ ಒಂದು ಪ್ರತಿಭೆ ಬೆಳಕಿಗೆ ಬರಬೇಕನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ಇವರ ಹೋರಾಟದ ಒಂದು ಚಿಕ್ಕ ಸಂಕ್ಷಿಪ್ತದ ವಿಷಯಗಳನ್ನ ಹೇಳ್ತೀನಿ. ಯಾರ ಜೊತೆ ಇವರು ಹೋರಾಟ ಮಾಡಿದರು, ಯಾರು ಇವರ ಜೊತೆ ಗೂಡಿದ್ರು, ಯಾರ ನೇತೃತ್ವದಲ್ಲಿ ಇವರ ಹೋರಾಟ ಮನೋಭಾವನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂದು ಅನೇಕ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತು ಯುವಕರನ್ನ ಶಿಸ್ತಿನ ಸಿಪಾಯಿಯಂತೆ ಕರ್ನಾಟಕದಿಂದ ದೆಹಲಿವರೆಗೆ ಗುರುತಿಸಿಕೊಂಡಂತ 71 ವಯಸ್ಸಾದರೂ ಸಹಿತ ಇನ್ನು ನವ ಯುವಕನಂತೆ ಚಿರ ಯೌವನದಿಂದ ಇನ್ನೂ ತುಳುಕಾಡುವಂತ ಕಾಣುತ್ತಿರುವ ಒಬ್ಬ ಅದ್ಭುತ ವ್ಯಕ್ತಿ ಇವತ್ತು ನಾನು ನಿಮಗೆ ಪರಿಚಯಿಸಿ ಹೋಗ್ತಾ ಇದ್ದೀನಿ. ಆ ಪರಿಚಯ ಆಗೋಕ್ಕಿಂತ ಮುಂಚಿತ ಒಂದು ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ ಕೇಳಿ ವೀಕ್ಷಕರೇ. ಅವರ ನೇತಾರರು, ಅವರ ಧುರೀಣರು, ಅವರ ಮಾರ್ಗದರ್ಶನರು, ಅವರಿಗೆ ಗುರುದಕ್ಷಿಣೆ ನೀಡಿದಂತ, ಗುರು ಕಾಣಿಕೆ ನೀಡಿದಂತ ಒಬ್ಬ ಮಹಾನ್ ವ್ಯಕ್ತಿಗಳು. ಇವತ್ತು ಅವರನ್ನು ಸ್ಮರಿಸಲೇಬೇಕು. ಅವರ ಆತ್ಮಕ್ಕೆ ಏನಾದರೂ ಇವತ್ತು ಶಾಂತಿ ಸಿಗಬೇಕಾದ್ರೆ ಈ ವ್ಯಕ್ತಿ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ಒಂದು ಉನ್ನತ ಸ್ಥಾನ ಪಡೆಯಲಿಕ್ಕೆ ಈಗಿರುವಂತ ನಾಯಕರು ತಕ್ಷಣ ಕ್ರಮ ಜರುಗಿಸಿ ಸೂಕ್ತ ಸ್ಥಾನಮಾನ ಒದಗಿಸಿ ಕೊಡಬೇಕೆಂದು ಎಲ್ಲ ಅಭಿಪ್ರಾಯ, ಜನಾಭಿಪ್ರಾಯ, ಸರ್ವ ಧರ್ಮಗಳ ಅಭಿಪ್ರಾಯದೊಂದಿಗೆ ಇವತ್ತು ನಂಬರ್ 1 ಚಾನಲ್ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವೀಕ್ಷಕರೇ, ನನಗೆ ಹೇಳಲಿಕ್ಕೆ ಹೆಮ್ಮೆನೂ ಅನಿಸ್ತಾ ಇದೆ, ಸಂತೋಷನೂ ಅನಿಸ್ತಾ ಇದೆ. ಆದ್ರೆ ಇನ್ನೂವರೆಗೆ ಆಗಿಲ್ಲ ಅನ್ನೋದು ದುಃಖಕರ ಸಂಗತಿಯೂ ಆಗುತ್ತೆ ವೀಕ್ಷಕರೇ. ಇರಲಿ, ಪರವಾಗಿಲ್ಲ. ಆದ್ರೆ ಇವರ ಧುರೀಣರು ಶ್ಯಾಮ್ ಪ್ರಕಾಶ್ ಡಾಕ್ಟರ್ ಮುಖರ್ಜಿ, ಭಾರತ ದೇಶದ ಒಂದು ರತ್ನ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಜಗನ್ನಾಥರಾವ್ ಜೋಶಿ, ಬಾಬುರಾವ್ ದೇಶಪಾಂಡೆ, ಸುಂದರ್ ಸಿಂಗ್ ಭಂಡಾರಿ, ಯಾದವರಾವ್ಜಿ ಜೋಶಿ, ಹೂವೆ ಶೇಷಾದ್ರಿ, ಸೂರ್ಯನಾರಾಯಣ ರಾವ್, ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅದ್ವಾನಿ, ರಾಜಮಾತಾ ವಿಜಯ ರಾಜೇಶ್ ಸಿಂಧಿಯಾ, ಕರಂಬಳಿ ಸಂಜೀವ್ ಶೆಟ್ಟಿ, ರಾಮಬಾವ್ ಅಟವಲೆ, ಪ್ರಮೋದ್ ಮಹಾಜನ್, BB ಶಿವಪ್ಪ. ವೀಕ್ಷಕರೇ, ರಾಮಬಾವ್ ಅಟವಲೆ ಕರ್ನಾಟಕ ರಾಜ್ಯದಲ್ಲಿ ಘಟಪ್ರಭಾದಲ್ಲಿ RSS ಸಿದ್ಧಾಂತವನ್ನ ಒಂದು ರೂಪಣೆಗೊಳಿಸಿ ಅನೇಕ ಯುವಕರುಗಳನ್ನ ತಯಾರು ಮಾಡಿ ಇವತ್ತು ನಮ್ಮ ಜೊತೆ ಅವರು ಇಲ್ಲ. ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ಶಾಂತಿ ಸಿಗೋಕ್ಕಿಂತ ಮುಂಚಿತ ಸಾವಿರಾರು ಕಾರ್ಯಕರ್ತರನ್ನು ತಯಾರು ಮಾಡಿ ಅದರಲ್ಲಿ ಮುಂಚೂಣಿಯಾಗಿ ಸುರೇಶ್ ಪಾಟೀಲ್ ಅವರನ್ನ ತಯಾರು ಮಾಡಿ ಹೋಗಿದ್ದು ಇವತ್ತು ನಮಗೆ ನಿಜಕ್ಕೂ ಒಂದು ಸಂತೋಷ ಅನಿಸುತ್ತದೆ ವೀಕ್ಷಕರೇ. ರಾಮಬಾವ್ ಅಟವಲೆ ಅವರ ಮನೆಗೆ ಇದೇ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಿದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತ ಅನೇಕ ಪದಾಧಿಕಾರಿಗಳ ಹುದ್ದೆ ಇದ್ದಾಗೂ ಸಹಿತ ಅನೇಕ ನಾಯಕರ ಪಟಾಲಂ ಜೊತೆ ಈ ಸುರೇಶ್ ಪಾಟೀಲ್ ಅವರ ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿದ್ದು ತಾವು ನೋಡಬಹುದು ವೀಕ್ಷಕರೇ. ಇವತ್ತು ನಾವು ಕನಿಷ್ಠ ಇಲ್ಲಂದ್ರು 50 ದೃಶ್ಯಗಳನ್ನ ಅವರದ್ದು ತೋರಿಸ್ತಾ ಇದ್ದೀವಿ. ರೈಲು ಮುಖಾಂತರ ದೆಹಲಿ ಪ್ರಯಾಣ, ಅನೇಕ ಹೋರಾಟದ ಮುಖಾಂತರ ಕಚೇರಿಗಳ ಉದ್ಘಾಟನೆ, ಅನೇಕ ಯಾವುದೇ ಮೂಲಭೂತ ಸೌಲಭ್ಯ ಸಲುವಾಗಿ ಯಡಿಯೂರಪ್ಪರವರನ್ನು ಇಲ್ಲಿ ಕರೆಸಿ ಪ್ರತಿಬಿಂಬಿಸಿ ಕಡು ಬಡವರ ಜೊತೆ ಒಂದು ಹಲಗೆ ಬಾರಿಸಿಕೊಂಡು ಒಂದು ಚುನುಮರಿ ತಿನ್ನುತ್ತಾ ಇವತ್ತು ಹೋರಾಟ ಮಾಡಿದಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಿನುಗುತ್ತಾರೆ. ನಾವು ನೋಡ್ಬೇಕು, ನಾವು ಕಾಣಬೇಕು, ಅವರನ್ನು ಒಂದು ಉನ್ನತ ಸ್ಥಾನದಲ್ಲಿ ನಾವು ಕಾಣಬೇಕು. ಅದೇ ನಮ್ಮ ಘಟಪ್ರಭಾದ ಹೆಮ್ಮೆ, ಬೆಳಗಾವಿ ಜಿಲ್ಲೆಯ ಹೆಮ್ಮೆ, ಉತ್ತರ ಕರ್ನಾಟಕದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಆ ಎಲ್ಲ ದಿವಂಗತ ನಾಯಕರು ಇವತ್ತು ನಮ್ಮ ಜೊತೆ ಇಲ್ಲ. ಅದರಲ್ಲಿ ಕೆಲವರು ಲಾಲ್ ಕೃಷ್ಣ ಅದ್ವಾನಿ ಇದ್ದಾರೆ, ಮುರಳಿ ಮನೋಹರ್ ಜೋಶಿ ಇದ್ದಾರೆ. ಅವ್ರ ಜೊತೆ ಸಹಿತ ಒಡನಾಟಿ ಸಂಬಂಧವನ್ನ ಹೊಂದಿಕೊಂಡಂತ ಒಬ್ಬ ಅದ್ಭುತ ನಾಯಕ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ಯಾಕೆ ಸ್ಟುಡಿಯೋಗೆ ಕರೆಸಿದ್ದೀನಿ ಅದನ್ನು ಸಹಿತ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ, ಮುರಳಿ ಮನೋಹರ್ ಜೋಶಿ ಅವರೇ, ಲಾಲ್ ಕೃಷ್ಣ ಅದ್ವಾನಿ ಅವರೇ, ನೀವೆಲ್ಲರೂ ಇದ್ದೀರಾ. ಇವತ್ತು ಭಾರತ ದೇಶದ ಒಂದು ಹೊಸ ಕನಸು
ಕನಸದತ್ತ ಸಾಗ್ತಾ ಇದ್ದೀರಾ. ಆದರೆ ಇಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಗುರುತರವಾದ ಜವಾಬ್ದಾರಿ ಕೊಟ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸೇವೆ ಮಾಡಿದಂಗಾಗುತ್ತೆ. ಒಂದು ಪ್ರಾಮಾಣಿಕ ಕಾರ್ಯಕರ್ತನಿಗೆ ಒಂದು ಕಾಯಕಲ್ಪದ ಕಲ್ಪವೃಕ್ಷ ಕೊಟ್ಟಂಗಾಗುತ್ತೆ. ವೀಕ್ಷಕರೇ, ಇದೇ ಇವತ್ತಿನ ಕಂಪ್ಲೀಟ್ ಟಾಪಿಕ್ ಸ್ಟೋರಿ. ವೀಕ್ಷಕರೇ, ಆ ಅತಿಥಿ ನಮ್ಮ ಜೊತೆ ಇದ್ದಾರೆ. ಪ್ರಮೋದ್ ಮಹಾಜನ್ ದಿವಂಗತ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾನಸ ಪುತ್ರರಾಗಿದ್ದರು. ಅವರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡು ಅನಂತ್ ಕುಮಾರ್ ನಂತ ಧೀಮಂತ ವ್ಯಕ್ತಿಗಳು ಎಂತೆಂತ ಕರ್ನಾಟಕ ರಾಜ್ಯದಲ್ಲಿ RSS ಸಿದ್ಧಾಂತದ ಮೂಲಕ ಇವತ್ತು ರಣಕಹಳೆ ಬಾರಿಸಿದಂತ ಸುರೇಶ್ ಪಾಟೀಲ್ ಅವರು ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ನಮಗೆ ಹೆಮ್ಮೆ ಅನಿಸುತ್ತೆ. ವೀಕ್ಷಕರೇ, ಈ ವಿಡಿಯೋವನ್ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿ ಇದೆ, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ. ಈ ಎರಡೂ ಸರ್ಕಾರಗಳು ಈ ನಮ್ಮ ವಿಡಿಯೋ ನೋಡಿ ಆದರೂ ಅವರನ್ನು ಕರೆದು ತಕ್ಷಣ ಮಾನ ಸನ್ಮಾನದ ಒಂದು ಉನ್ನತ ಹುದ್ದೆ ನೀಡಬೇಕು. ಇದು ನಾವು ಬಹಳ ಅವರನ್ನ ಒತ್ತಾಯ ಮುಖಾಂತರ ಕರ್ಕೊಂಡು ಬಂದಿದ್ದೀವಿ. ಅವರು ಪ್ರತಿ ಸಲ ಹೇಳಿದಾಗ ಇಲ್ಲ ಸರ್, ನಾನು ಸಾಮಾನ್ಯ ಕಾರ್ಯಕರ್ತನಾಗೇ ಉಳಿಯುತ್ತೇನೆ, ನನಗೆ ಯಾವುದೇ ಅಧಿಕಾರದ ಆಸೆ ಬೇಡ, ಆದರೆ ಹೈಕಮಾಂಡ್ ಮತ್ತು ಧುರೀಣರು ನನ್ನನ್ನು ಪರಿಗಣಿಸಿ ಕರೆದರೆ ಮಾತ್ರ ನಾನು ಒಪ್ಪುತ್ತೇನೆ ಅಂತ ಹೇಳಿದಂತ ಒಬ್ಬ ಬಡ ಸಾಮಾನ್ಯ ಕಾರ್ಯಕರ್ತ ಇವತ್ತು ಅವರ ಬಾಯಿಂದ ಇಂಥ ಮಾತು ಬರ್ತಾವಂದ್ರೆ ಇವತ್ತು ಎಷ್ಟೆಷ್ಟೋ ಜನ ವಾಮ ಮಾರ್ಗದಿಂದ ಅಧಿಕಾರ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಮಣ್ಮಣ್ಣೆ ಬಂದವರು, ಆದರೆ ಇವರು ಮೂಲತಃ 40 ವರ್ಷಗಳಿಂದ ಅವಿರತವಾಗಿ ಶ್ರಮ ವಹಿಸಿದಂತ ವ್ಯಕ್ತಿ. ಇನ್ನು ಗ್ರಾಮೀಣ ಆರ್ಥಿಕ ಸ್ಥಿತಿಯಿಂದ ಹೀನಾಯ ಸ್ಥಿತಿ ಆದರೂ ತಮ್ಮ ಮನೆಯಲ್ಲಿ ಇನ್ನೂ ಸಹಿತ RSS ಸಿದ್ಧಾಂತಗಳನ್ನ ಬಿಟ್ಟಿಲ್ಲ, ರೀತಿ ಸಂಹಿತೆಗಳನ್ನ ಬಿಟ್ಟಿಲ್ಲ. ಇದು ಇವತ್ತಿನ ಆ ಸುರೇಶ್ ಪಾಟೀಲ್ ಅವರನ್ನ ಸನ್ಮಾನ್ಯರನ್ನ ಇವತ್ತು ನಾನು ನನ್ನ ಸ್ಟುಡಿಯೋಕ್ಕೆ ಕರೆಸಿ ಅವ್ರ ಜೊತೆ ಒಂದು ಸಂವಾದ ಕಾರ್ಯಕ್ರಮ 2 ನಿಮಿಷ ಅವ್ರದ್ದು ಮನದಾಳದ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರೇ ತಮ್ಮ ಬಾಯಿಂದ ಹೇಳ್ತಾರೆ ಯಾವ ರೀತಿ ಅವರ ಹೋರಾಟ, ಯಾವ ರೀತಿ ಅವರ ಒಂದು ಸಂಕಲ್ಪದ ಯಾತ್ರೆ, ಯಾವ ರೀತಿ ಇವತ್ತು ಅಧಿಕಾರ ಬರಬೇಕಾದ್ರೆ ನಾವು ಯಾವ ರೀತಿ ಹೊಟ್ಟೆ ಮೇಲೆ ಕಲ್ಲಿಟ್ಕೊಳ್ಳುವಂತ ಪರಿಸ್ಥಿತಿ, ಹಸಿವಿನಿಂದ ಬಳಲುತ್ತಿದ್ದಾಗೂ ಸಹಿತ ನಾವು ಬಿಜೆಪಿ ಧ್ವಜವನ್ನ ಹಾರಿಸಿ ಎಂತಿಂತ ಜಗನ್ನಾಥರಾವ್ ಜೋಶಿ ಜರ್ತಾರ್ ಗರ್ ಅಂತ ಒಂದು ಹಿರಿಯ ನಾಯಕರ ಜೊತೆ ನನ್ನ ಒಡನಾಟಿ ಸಂಬಂಧದಿಂದ ನಾವು ಬೆಳೆದು ಬಂದವರು. ಇವತ್ತು ಆ ಟಾಪಿಕ್ ಅವರ ಬಾಯಿಂದ ಕೇಳಿ, ಅವರ ಮನದಾಳದಿಂದ ಕೇಳಿ, ಅವರು ಯಾವ ರೀತಿ ಹೋರಾಟ ಮನೋಭಾವನೆಯಿಂದ ಬಂದಿದ್ದಾರೆ. ಇದೇ ಇವತ್ತಿನ ವೀಕ್ಷಕರೇ ಇದೊಂದು ಮಹತ್ವದ ಸುದ್ದಿ. ಈ ವಿಡಿಯೋನ ಎಲ್ಲರೂ BL ಸಂತೋಷ್ ಅವರೇ, ಸನ್ಮಾನ್ಯ ಕರ್ನಾಟಕ ರಾಜ್ಯ ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ಜಂಟಿ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿಯಾಗಿ ಇದ್ದೀರಾ. ಕಟೀಲ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರಿದ್ದೀರಾ, ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪರಿದ್ದೀರಾ, ರಾಮಚಂದ್ರ ಗೌಡ ಮಾನ್ಯ ಮಾಜಿ ಮಂತ್ರಿಗಳಿದ್ದೀರಾ, R ಅಶೋಕ್ ಕಂದಾಯ ಮಂತ್ರಿಗಳಿದ್ದೀರಾ, ಸುರೇಶ್ ಕುಮಾರ್ ಅವರು ಶಿಕ್ಷಣ ಮಂತ್ರಿ ಇದ್ದೀರಾ. ನೀವೆಲ್ಲರೂ ಒಂದು ಪಾರದರ್ಶಕತೆಯಿಂದ ಪ್ರಾಮಾಣಿಕತೆಯಿಂದ ಬಂದವರು, ಸುಸಂಸ್ಕೃತ ಕುಟುಂಬದಿಂದ ಬಂದವರು. ನೀವು ಯಾವುದೇ ವಿವಾದಕ್ಕೊಳಗಾದವರಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉನ್ನತ ಸ್ಥಾನ ಸಭಾಧ್ಯಕ್ಷ ಸ್ಥಾನದಲ್ಲಿದ್ದೀರಾ. ನೀವು ಸಹಿತ ಈ ಸನ್ಮಾನ್ಯ ಸುರೇಶ್ ಪಾಟೀಲ್ ಅವರನ್ನ ಗುರ್ತ ಮಾಡ್ಕೋಬೇಕು. ಗುರ್ತ ಮಾಡಿ ಅವರನ್ನ ಗುರುತಿಸಿ ಒಂದು ಉನ್ನತ ಸ್ಥಾನ ಕೊಡಬೇಕನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ಈಗ ಸುರೇಶ್ ಪಾಟೀಲ್ ಅವರು ತಮ್ಮ ಮನದಾಳದ ಮಾತನ್ನು ಹೇಳ್ತಾರೆ. ಅವರಿಗೆ ಮೊದಲ ಸ್ವಾಗತ ಕೊಡ್ತೇನೆ. ಸುರೇಶ್ ಪಾಟೀಲ್ ಅವರೇ, ನಮ್ಮ ಸ್ಟುಡಿಯೋ ಬಂದಿದ್ದಕ್ಕಾಗಿ ನಿಮಗೆ ನಮಸ್ಕಾರ. ನಮಸ್ಕಾರ. ನೋಡಿ ಸುರೇಶ್ ಪಾಟೀಲ್ ಅವರೇ, ನಾನು ಹೇಳಿದ್ದು ಸಂಕ್ಷಿಪ್ತದಲ್ಲಿ, ಇನ್ನು ವಿವರವಾಗಿ ನೀವು ಹೇಳಬೇಕಾಗುತ್ತೆ. ಯಾವ ರೀತಿ ನಿಮ್ಮ ಹೋರಾಟದ ಮನೋಭಾವನೆಗಳು, ಯಾವ ಕಷ್ಟ ನಷ್ಟದಲ್ಲಿ ಇದ್ದರೂ ಸಹಿತ ನೀವು ನಿಮ್ಮ ಸಿದ್ಧಾಂತಗಳನ್ನು ಬಿಡಲಿಲ್ಲ. ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ, ಯಾವ ರೀತಿ ಸರ್ಕಾರದ ಆಡಳಿತ ನಡೀತಾ ಇದೆ ಅದಕ್ಕೆಲ್ಲರೂ ಜನಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ನ್ಯೂನತೆಗಳಿವೆ, ಯಾವ ರೀತಿ ನೀವು ಹೋರಾಟದ ಮನೋಭಾವನೆಯಿಂದ ಬಂದಿದ್ದೀರಾ. ಇವತ್ತು ನಿಮ್ಮನ್ನು ಗುರುತಿಸಲಿಕ್ಕೆ ಯಾರು ಅದಕ್ಕೆ ಹಿನ್ನಡೆ ಆಗ್ತಾ ಇದ್ದಾರೆ. ಇವತ್ತು ಒಂದು ಸಾಮಾನ್ಯ ಕಾರ್ಯಕರ್ತ ಒಡಿಸ್ಸಾ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದಾರೆ. ಗುಡ್ಡಗಾಡು ವನವಾಸಿ ಜನ ಇವತ್ತು MLC ಸ್ಥಾನ ಆಗಿದ್ದಾರೆ. ಸಾಮಾನ್ಯ ಕಾರ್ಯಕರ್ತ ನಿಮಗಿಂತ ಜೂನಿಯರ್ ಇದ್ರು ಸಹಿತ ಅವರು RSS ಸಿದ್ಧಾಂತದಿಂದ ಬಂದಂತ, ನಿಮ್ಮ ಪ್ರೇರಣೆಯೊಂದಿಗೆ ಬಂದಂತವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಸುರೇಶ್ ಅಂಗಡಿ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಇವರು ಎಲ್ಲರ ಪ್ರೇರಣೆಯೊಂದಿಗೆ ಯಾವ ರೀತಿ ನಿಮಗೆ ಸಹಾಯ ಸಹಕಾರ ಮಾಡಬೇಕು, ಯಾವ ರೀತಿ ನಿಮ್ಮ ಹೈಕಮಾಂಡ್ ನಿಮಗೆ ಕರೆದು ಉನ್ನತ ಸ್ಥಾನಮಾನ ನೀಡಿ ಗೌರವಿಸಬೇಕು ಅನ್ನೋದೇ ನಮ್ಮ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ನೀವೇ ಹೇಳಿ ಪಾಟೀಲ್ರೆ ನಿಮ್ಮ ಬಾಯಿಯಿಂದ. ಭಾರತೀಯ ಜನಸಂಘದ ಕಾಲದಿಂದಲೂ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸನ್ಮಾನ್ಯ ದಿವಂಗತ ರಾಮಭಾವು ಅಠವಲೆಯವರ ಒಂದು ಪ್ರೇರಣೆಯಿಂದ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಆಗಿನ ಕಾಲದಲ್ಲಿ ಭಾರತೀಯ ಜನಸಂಘ ಅಂದರೆ ಭಾರತೀಯ ಜನತಾ ಪಾರ್ಟಿ ಇದೊಂದು ಬ್ರಾಹ್ಮಣರ ಪಕ್ಷ, ಮುಸ್ಲಿಮರ ವಿರೋಧಿ ಪಕ್ಷ ಅನ್ನುವಂಥ ಭಾವನೆಗಳು ಒಂದು ಹಣೆಪಟ್ಟಿಯನ್ನು ಕಟ್ಟಿದ್ರು. ಆದ ಕಾರಣ ನಮಗೆ ಹಳ್ಳಿಯಲ್ಲಿ ಎಲ್ಲಿ ಹೋದರೂ ಕೂಡ ನಮಗೆ ಸ್ವಾಗತ ಮಾಡೋರು ಯಾರೂ ಇರ್ತಿರಲಿಲ್ಲ. ಆದರೂ ಕೂಡ ನಾವು
4-5 ಜನ ಕಾರ್ಯಕರ್ತರೇ ಹೋಗಿ ಪಕ್ಷದ ಸಂಘಟನೆಯನ್ನು ನಾವು ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ನನಗೆ ಒಂದು ನೆನಪಿಗೆ ಬರ್ತದೆ. ನಾವು ಅರಭಾವಿ ಮತಕ್ಷೇತ್ರದಲ್ಲಿ ಕೌಜಲ್ಗೆ ಗ್ರಾಮಕ್ಕೆ ಹೋದಾಗ ಅಲ್ಲಿ ನಮಗೆ ಅನಂತ ನಾಯ್ಕ್ ಅನ್ನೋರು, ಅವರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸ್ವಯಂ ಸೇವಕರು. ಅವರು ನಮ್ಮನ್ನು ಕರೆದ ಒಂದು ಗ್ಲಾಸ್ ನೀರು ಕೊಟ್ಟು ಚಹಾ ಕೊಟ್ಟು ನಮ್ಮನ್ನು ಆದರಾತಿಥ್ಯ ಮಾಡ್ತಿದ್ರು. ಅವಾಗ ನಮಗೆ ಒಂದು ರಾಜ ಮರ್ಯಾದೆ ಕೊಟ್ಟಂಗೆ ನಮಗೆ ಅನಿಸ್ತಿತ್ತು. ಗೌರವ ನಮ್ಗೆ ಕೊಟ್ಟ ಗೌರವ ನೋಡಿದರೆ. ಆಮೇಲೆ ಯಾದವಾಡಕ್ಕೆ ಹೋದಾಗ ಅಲ್ಲಿಯೂ ನಮ್ಮ ಸ್ವಯಂ ಸೇವಕರ ಜನ ಇದ್ದರು. ಅವರು ನಮಗೆ ಕರೆದ ಊಟೋಪಚಾರ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅದನ್ನು ನೋಡಿ ನಮಗೆ ಭಾಳ ಹೆಮ್ಮೆ ಆಗ್ತಿತ್ತು. ಯಾಕಪ್ಪ ಅಂತಂದ್ರೆ ಇಡೀ ಅರಭಾವಿ ಕ್ಷೇತ್ರದ 77 ಹಳ್ಳಿಯೊಳಗೆ ನಮ್ಮನ್ನು ಕರೆದು ಮಾತಾಡ್ಸೋರು ಯಾರೂ ಇದ್ದಿರಲಿಲ್ಲ. ಅಂಥ ಸಂದರ್ಭದಾಗ ನಾವು ಸೈಕಲ್ ಮೇಲೆ ಇಡೀ ಕ್ಷೇತ್ರವನ್ನು ಮನೆಯಿಂದ ಬುತ್ತಿ ಕಟ್ಕೊಂಡು ನಾವು ಬಸವರಾಜ್ ಹುದ್ದಾರ್ ಅವರು, ನಮ್ಮ ಗನುಸಿಂಗ್ ರಜಪೂತ್ ಅವರು, ಆಮೇಲೆ ನಮ್ಮ ಕೆಲವೊಂದು ಕೊಂಚಿಕೋರ ಜನಾಂಗದ ವೆಂಕಪ್ಪ ಕೊರ್ಸರು, ಆಮೇಲೆ ನಮ್ಮ ಮುಸ್ಲಿಂ ಸಮಾಜದ ಒಬ್ಬ ಧುರಿನ ಚಿರಾಕಲಿ ಶಾ ಮಕಾಂದರ್ ಅವರು, ಇವರೆಲ್ಲ ನಮ್ಮ ಜೊತೆಗೂಡಿ ಸೈಕಲ್ ಮೇಲೆ ನಮ್ಮ ಒಬ್ಬ ಸ್ವಾಮೀಜಿಯವರು ಇದ್ದರು, ಪಂಚಾಕ್ಷರಿ ಸ್ವಾಮಿಗಳಂತ ಹೇಳಿ, ಅವರು ಕೂಡ ನಮ್ಮ ಜೊತೆ ಸೈಕಲ್ ಮೇಲೆ ಪ್ರವಾಸ ಮಾಡಿ ಪಕ್ಷ ಸಂಘಟನೆಯನ್ನು ನಾವು ಮಾಡಿದ್ವಿ. ಆ ಸಮಯದಲ್ಲಿ ಗೋಡೆ ಬರಹ ಮಾಡುವಂಥ ಕೆಲಸ ನಾವು ಮಾಡ್ತಿದ್ವಿ. ಸುಣ್ಣ ಮತ್ತು ಬಕೆಟ್ನಲ್ಲಿ ಸುಣ್ಣವನ್ನು ಕಲಿಸಿಕೊಂಡು ಅದನ್ನು ಹೋಗಿ ಕಮಲದ ಚಿಹ್ನೆಯನ್ನು ತೆಗೆದು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡ್ರಿ ಅನ್ನುವಂಥದ್ದು ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಅದನ್ನು ಗೋಡೆ ಬರಹವನ್ನು ಬರೆದು ಇದು ಮಾಡ್ತಿದ್ವು. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಒಬ್ಬರು ಶ್ರೀಪಾದ ತಡವಳೆ ಅನ್ನೋರು ಪೆಂಟರ್ ಇದ್ದರು. ಅವರು ಎಲ್ಲ ಪ್ರತಿಯೊಂದು ಗೋಡೆ ಮೇಲೆ ಬರಹಗಳನ್ನು ಮಾಡಿ ಕಮಲದ ಚಿತ್ರವನ್ನು ತೆಗೆಯುವಂಥ ಕೆಲಸ ನಾವು ಮಾಡಿದ್ದೀವಿ. ಇದೆಲ್ಲ ನಮಗೆ ಭಾಳ ಒಂದು ಹೆಮ್ಮೆ ಅನ್ನಿಸ್ತದೆ. ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಯಡಿಯೂರಪ್ಪವ್ರ ಜೊತೆಗೆ ಆ ಸಂದರ್ಭದಲ್ಲಿ ಯಾರೂ ಇರ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾನು ಕಾರ್ ಗಾಡಿ ಅವ್ರದ್ದು ಅಂಬೇಶೆಟ್ರ್ ಕಾರ್ ಇತ್ತು, ಅವ್ರ ಜೊತೆಗೆ ನಾನು ಇಡೀ ಕ್ಷೇತ್ರದ ತುಂಬ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡೀನಿ. ಒಂದು ಸಂದರ್ಭ ನೆನಪು ಬರ್ತದೆ. ಅವ್ರನ್ನ ನಾವು ಕಡ್ಬಿ ಶಿವಾಪುರ್ ಅಲ್ಲಿ ನಾವು ಒಂದು ಸಭೆ ಮಾಡಬೇಕಂತ ಆಯೋಜನೆ ಮಾಡಿದ್ವಿ. ಆದರೆ ಅಲ್ಲಿ ನಮಗೆ ಯಾರ್ದೂ ಪರಿಚಯ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಂಘದ ಹಿರಿಯರೊಬ್ಬರು ಅರಭಾವಿಯಲ್ಲಿ ಗೊಬ್ಬರ ಅಂಗಡಿ ಇಟ್ಕೊಂಡಿದ್ರು, ಗುಂಡನ್ನ ಗುರುಲ್ ಹೊಸೂರು ಅಂತ ಹೇಳಿ. ಅವ್ರು ಕಡ್ಬಿ ಶಿವಾಪುರ ಊರು. ಹಿಂಗೆ ನಾವು ಸಭೆ ಮಾಡೋರದಿರು, ಯಡಿಯೂರಪ್ಪವ್ರು ಬರೋರದಾರೆ, ಹೆಂಗೆ ಮಾಡೋರು ನಾವು? ಅದಕ್ಕೆ ಅವ್ರಂದರು, ನಾ ಬರ್ತೇನೆ, ಮುಂದೆ ಹೋಗಿ ನಾ ವ್ಯವಸ್ಥೆ ಮಾಡ್ತೀನಿ, ನೀವು ಬಂದು ಬಿಡಿರ್ತಂದ್ರು. ಅವ್ರು ಸ್ವತಃ ಅಂಗಡಿ ಬಂದ್ ಮಾಡ್ಕೊಂಡು ಬಸ್ ಹಿಡ್ಕೊಂಡು ಕಡ್ಬಿ ಶಿವಾಪುರಕ್ಕೆ ಹೋಗಿ ಅಲ್ಲಿ ಒಂದು ಲೌಡ್ ಸ್ಪೀಕರ್ ವ್ಯವಸ್ಥೆ ಮತ್ತು ಒಂದು 3-4 ಕುರ್ಚಿ ಹಾಕಿ ನಮಗೆ ಸಭೆ ಮಾಡುವಂಥ ವ್ಯವಸ್ಥೆ ಮಾಡಿ. ಅಂದ್ರೆ ಇಂಥ ಒಂದು ಸನ್ನಿವೇಶದಾಗ ನಾವು ಪಕ್ಷದ ಸಂಘಟನೆಯನ್ನು ಮಾಡೀವಿ. ಅದಲ್ಲದೆ ಆ ಟೈಮ್ನಾಗ ಭಾಳ ವಿರೋಧ ಮಾಡ್ತಿದ್ರು ನಮ್ಮನ್ನು. ಯಡಿಯೂರಪ್ಪ ಅವ್ರನ್ನು ಮತ್ತು ದ್ವಾರಕೇಶ್ ಅವ್ರನ್ನು ನಾವು ಅಲ್ಲಿ ಹುದಲಿ ಗ್ರಾಮಕ್ಕೆ ಹೋದಾಗ ಅಲ್ಲಿ ಯುವಕರು ನಮ್ಮನ್ನು ಕಲ್ಲು ಒಗೆದ್ರು ನಾವು ಸಭೆ ಮಾಡ್ತೇವೆ. ಆದರೆ ನಾವು ಎದೆಗುಂದಲಿಲ್ಲ. ಯಡಿಯೂರಪ್ಪವರು ಅಲ್ಲಿ ಸಭೆ ಸ್ಥಾನಕ್ಕೆ ಹೋಗಿ, ಅಂದರೆ ಅಲ್ಲಿ ನಮ್ಮ ಅತ್ತಿ ಊರದು ಹುದಲಿ, ಅಲ್ಲಿ ಅತ್ತಿ ಮನೆಯೊಳಗಿಂದ 2 ಕುರ್ಚಿ ತೊಗೊಂಡು ಯಡಿಯೂರಪ್ಪ ಅವರಿಗೆ ಮತ್ತು ದ್ವಾರಕೇಶ್ ಅವ್ರ ಕುರ್ಚಿ ಹಾಕಿ ಅಲ್ಲಿ ಸಭೆ ಪ್ರಾರಂಭ ಮಾಡಿದ ಕೂಡಲೇ ಅಲ್ಲಿ ಯುವಕರು ಕಲ್ಲು ಉಗ್ಯಾಕತ್ರು. ಆವಾಗ ಯಡಿಯೂರಪ್ಪರಂದರು, ಇದು ಪ್ರಜಾಪ್ರಭುತ್ವ ಐತಿ, ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕೈತಿ, ಯಾರೇ ಇದ್ರೆ ನೀವು ಹಿಂದೆ ನಿಂತು ನೀವು ಕಲ್ಲು ಒಗೆಯೋ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ, ಧೈರ್ಯ ಇದ್ದರೆ ಮುಂದೆ ಬಂದು ನಾವು ಏನು ಮಾಡ್ಯೇವು ಏನಿಲ್ಲ ನೀವು ಬೇಕಾದ್ರೆ ನಮ್ಮ ಎದೆ ಹಿಡಿದು ಕೇಳ್ರಿ, ನೀವು ಹಿಂದೆ ಕೂತು ಈ ರೀತಿ ಕುತಂತ್ರವನ್ನು ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿ ನಾವು ಸಭೆ ಮಾಡಿದ್ವು. ಅಂತ ಇಂಥ ಸನ್ನಿವೇಶದೊಳಗೆ ನಾವು ಪಕ್ಷ ಸಂಘಟನೆ ಮಾಡಿವು. ಈ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಅನೇಕ ನಿಷ್ಠಾವಂತ ಕಾರ್ಯಕರ್ತರ ಒಂದು ತ್ಯಾಗ ಬಲಿದಾನ ಅದ. ಯಾಕಪ್ಪ ಅಂತಂದ್ರೆ ಜಗನ್ನಾಥರಾವ್ ಜೋಶಿ ಅವರು ಕರ್ನಾಟಕದ ಹುಲಿ ಅಂತಿದ್ರು. ಅವರು ಕರ್ನಾಟಕ ಜನ ಅವ್ರನ್ನ ಆಸ್ತಿರಲಿಲ್ಲ, ಆದರೆ ಮಧ್ಯಪ್ರದೇಶದ ಜನ ಅವ್ರಿಗೆ ರಾಜ್ಯಸಭಾ ಸದಸ್ಯ ಮಾಡಿದರು. ಅಂಥವ್ರ ಜೊತೆಗೆ ನಾವು ಇವತ್ತು ನಮ್ಮ ಕ್ಷೇತ್ರ ತುಂಬ ರಾತ್ರಿ 12-1 ಹೊಡೆದ್ರು ಕೂಡ ಒಂದು 8-10 ಜನ ಇದ್ದರೂ ಕೂಡ ಅವರು ತಮ್ಮ ಭಾಷಣವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸಿ ಪಕ್ಷ ಸಂಘಟನೆಯನ್ನು ಮಾಡ್ಯಾರ. ಅಂಥವರು ಒಂದು ತ್ಯಾಗ ಬಲಿದಾನದಿಂದ ಇವತ್ತು
ಈ ಕೇಂದ್ರದಲ್ಲಿ ಒಂದು ಸರ್ಕಾರ ರಚಿಸುವಂಗೆ ಮತ್ತು ಕರ್ನಾಟಕದಲ್ಲಿ ಸರ್ಕಾರ ರಚಿಸುವಂಗೆ ನಮ್ಮ ಪಕ್ಷ ಬಲಪಡಿಸಿದೆ. ಅದಕ್ಕೆ ನಮಗೆ ಭಾಳ ಒಂದು ಹೆಮ್ಮೆ ಅಂತ. ಹೋರಾಟದ ಮನೋಭಾವನೆಯಿಂದ ಬಂದಿದ್ರಿ. ಹಾಂ, ಹೋರಾಟ ಮನೋಭಾವನೆ ಬಂದ ತಕ್ಷಣ ನೀವು ಎಷ್ಟು ಕಷ್ಟಪಟ್ರಿ, ಎಷ್ಟೊಂದು ನೀವು ನೋವು ನಲಿವುಗಳನ್ನು, ನಿಮ್ಮ ಮನೆ ಮಕ್ಕಳ ಸಂಸಾರಗಳನ್ನ ಬಿಟ್ಟು ಈ ಒಂದು ತ್ಯಾಗ ಮನೋಭಾವನೆಯಿಂದ ಬಂದ್ರಿ. ನಮ್ಮದು ಏನು ಅನಿಸಿಕೆ ಬಂದು, ನೀವು 40 ವರ್ಷಗಳಿಂದ ಮಾಡಿದ್ರು ನಿಮಗೊಂದು ಉನ್ನತ ಸ್ಥಾನಮಾನ ಕೊಡಬೇಕಲ್ಲ, ಸರ್ಕಾರ ಕೊಡಬೇಕು, ನಿಮ್ಮ ಧುರೀಣರು ಕೊಡಬೇಕು, ನಿಮ್ಮ ಲೀಡರ್ಗಳು ನಿಮ್ಮನ್ನು ಕರೆಸಿ ಒಂದು ಮಾನ ಸನ್ಮಾನ ಮಾಡಿ ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ, ಎರಡೂ ಸರ್ಕಾರ ನಿಮ್ಮದೇ ಇದ್ದಾಗ, ಕೇಂದ್ರ ಸರ್ಕಾರದಲ್ಲಿ ಅನೇಕ ನಿಗಮ ಮಂಡಳಿಗಳಿವೆ, ಕರ್ನಾಟಕ ರಾಜ್ಯದಲ್ಲೂ ಇನ್ನೂ ನಿಗಮ ಮಂಡಳಿಗಳಿವೆ. ಮಾನ್ಯ BL ಸಂತೋಷ್ ಅವರು ತಕ್ಷಣ ಮನಸ್ಪಟ್ರೆ ಈ ಕಾರ್ಯ ಆಗುತ್ತೆ. ಅದನ್ನು ಘಟಪ್ರಭಾಕ್ಕೆ ಒಂದು ಹೆಮ್ಮೆ ಅಂತ ನಾವು ನಂಬರ್ 1 ಚಾನಲ್ ಮುಖಾಂತರ ಹೇಳ್ತೀವಿ. ಇದು ಆಗಬೇಕು. ಈಗ ನಾವು ಕಾರ್ಯ ಮಾಡಬೇಕಾದ್ರೆ ನಮಗೆ ಯಾವುದೂ ಸ್ಥಾನಮಾನ ಇರಲಿ ಬಿಡಲಿ, ಹೋರಾಟ ಮನೋಭಾವನೆಯಿಂದ ಬಂದಂಥ ವ್ಯಕ್ತಿಗಳು ನಾವು. ನಮಗೆ ಒಂದು ಏನು ಹೆಮ್ಮೆ ಅನ್ನಿಸ್ತದೆ, ನಮ್ಮ ಪಕ್ಷದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಜಗನ್ನಾಥರಾವ್ ಜೋಶಿ, ಮುರಳಿ ಮನೋಹರ್ ಜೋಶಿ, ಪ್ರಮೋದ್ ಮಹಾಜನ್, ಹೀಗೆ ಅನೇಕ ಜನ ಏನು ಒಂದು ತಮ್ಮ ನಿಸ್ವಾರ್ಥದಿಂದ ಹೋರಾಟ ಮಾಡ್ಕೋತ ಈ ಮಟ್ಟಕ್ಕೆ ಬಂದಾರ. ಅಂದ್ರೆ ಇಂದಿಲ್ಲ ನಾಳೆ ನಮಗೂ ಆ ಯೋಗ ಸಿಗಬಹುದು. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಯಾಕೆಂದರೆ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ನಾವು ಯಾಕೆ ಹೇಳ್ತಾ ಇದ್ದೀವಿ, ನಿಮ್ಮದು ಗುರಿ ಏನಿತ್ತು, ರಾಜ್ಯ ಮತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕನ್ನೋದು ಹೋರಾಟ ಇತ್ತು. ಕಳೆದ 40 ವರ್ಷದಿಂದ ಹೋರಾಟ ಮಾಡಿ ರಾಜ್ಯದಲ್ಲೂ ತಂದ್ರಿ, ಕೇಂದ್ರದಲ್ಲೂ ತಂದ್ರಿ. ತಂದವರು ಮುಖ್ಯ ಅಡಿಪಾಯ ಹಾಕಿದವರು ಯಾರು? ನಿಮ್ಮಂಥ ಸಾಮಾನ್ಯ ಕಾರ್ಯಕರ್ತರು. ಆ ಸಾಮಾನ್ಯ ಕಾರ್ಯಕರ್ತನಿಗೆ ಈಗ ಅಡಿಗೆ ಪದಾರ್ಥ ತಂದ ತಕ್ಷಣ, ಅನ್ನ ತಯಾರಾದ ಮೇಲೆ ಉಣ್ಣಲಿಕ್ಕೆ ಆ ಕಾರ್ಯಕರ್ತನ ಬೇಕೋ ಅಥವಾ ಬೇಡೋ ಅದನ್ನು ಹೇಳಿ ನೋಡೋಣ. ಅದು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೋಸ್ಕರ ನಾವು ನಿಮಗೆ ಸ್ಥಾನಮಾನ ಕೊಡ್ಬೇಕಂತ ಹೇಳ್ತೀವಿ. ನೀವು ಸಾಮಾನ್ಯ ಕಾರ್ಯಕರ್ತರಾಗಿ ಯಾವುದೇ ಅಧಿಕಾರ ಇಲ್ಲದೆ ಇಷ್ಟು ವರ್ಷದಿಂದ ಕೆಲಸ ಮಾಡಿದಿರಿ, ಒಪ್ಕೊಳ್ಳೋಣ. ಈಗ ಅಧಿಕಾರ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಬಡ ಜನರ ಸೇವೆ ಮಾಡಬೇಕಲ್ಲ ನೀವು. ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಸಹಿತ ಇನ್ನೂ ಬೇರೆ ಮಟ್ಟದಲ್ಲಿ ನೀವು ಸಂಘಟನೆ ಮಾಡುವಂಥ ಶಕ್ತಿ ನಿಮಗೆ ಆ ಪರಮಾತ್ಮ ಕೊಟ್ಟಿದ್ದಾನೆ. ಅದನ್ನು ಮಾಡಬಹುದು ಅನ್ನೋ ನಮ್ಮ ಅನಿಸಿಕೆ. ಈಗ ನಮಗೇನೇ ಒಂದು ಹೆಮ್ಮೆ ಅನ್ನಿಸ್ತದೆ, ನಾವು ಪ್ರತಿ ಮನೆಗೆ ಹೋಗಿ ಕಾರ್ಯಕರ್ತರನ್ನ ಕರ್ಕೊಂಡು ಸಂಘಟನೆ ಮಾಡಿ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಇದು ಮಾಡ್ತಿದ್ವಿ, ಜನರು ಕರ್ಕೊಂಡು ಬಂದ. ಆವಾಗ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಇಲ್ಲಿಂದ ಸಾವಿರಾರು ಜನರನ್ನು ನಾವು ಬೆಂಗಳೂರಿಗೆ ಕರೆದುಕೊಂಡು ಹೋದಾಗ ಸ್ವತಃ ಯಡಿಯೂರಪ್ಪ ಲುಂಗಿ ಮೇಲೆ ನಮಗೆ ಸ್ವಾಗತ ಮಾಡಲಿಕ್ಕೆ ಬರ್ತಿದ್ರು ಹೆಮ್ಮೆಯಿಂದ. ಹೆಮ್ಮೆಯಿಂದ. ಯಾಕಪ್ಪ ಅಂದ್ರೆ ಹಳ್ಳಿಯಿಂದ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಬಂದು ನಮ್ಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಮ್ಯಾಗ ಉಪಹಾರ ಚಾದ ವ್ಯವಸ್ಥೆ ಮಾಡ್ತಿದ್ರು ಅವ್ರು. ಅದು ಭಾಳ ನಮಗೆ ಹೆಮ್ಮೆ ಅನ್ನಿಸ್ತದೆ. ಅಷ್ಟಲ್ದ ನಾವು ಕೆಲವೊಂದು ಹೋರಾಟಗಳಲ್ಲಿ ಜನ ಬರ್ದಿಲ್ಲ ಅಂದ ಕೂಡಲೇ ಈಗ ಅಯೋಧ್ಯೆ ಹೋರಾಟದಾಗ ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗೇನಿ, ನಮ್ಮ ಪತ್ನಿಯವ್ರನ್ನ, ನಮ್ಮ ಮಗನ್ನ. ಹಿಂಗೆ ಒಂದು ನಮ್ಮ ಸಂಖ್ಯೆ ಹೆಚ್ಚಾಗಬೇಕು, ನಮ್ಮಿಂದ 4 ಜನ ಪಕ್ಷಕ್ಕೆ ಬರಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ಹೋರಾಟದಲ್ಲಿ ನಾವು ಭಾಗವಹಿಸ್ತಾ ಬಂದೇವಿ. ಅದು ಭಾಳ ನಮಗೆ ಹೆಮ್ಮೆ ಅನ್ನಿಸ್ತದೆ. ಈಗ ಸುರೇಶ್ ಪಾಟೀಲ್ ಅವರೇ, ನಾವು ಹೇಳೋದು ಏನಂದರೆ, ಇವತ್ತು ಈ ನಮ್ಮ ಚಾನಲ್ ಮುಖಾಂತರ ನಾವು ಏನು ಪ್ರತಿಬಿಂಬಿಸ್ತಾ ಇದ್ದೀವಿ ಅಂದರೆ, ನಿಮಗೆ ಅಂಥ ಹುದ್ದೆ ಕೊಟ್ಟರೆ ನೀವು ಸ್ವೀಕಾರ ಮಾಡ್ಲಿಕ್ಕೆ ತಯಾರಿದ್ದೀರೋ ಇಲ್ಲೋ ಹೇಳಿ. ಜನಸೇವೆ ಮಾಡೋಕ್ಕೋಸ್ಕರ, ಜನಸೇವೆ ಮಾಡೋ ಸಲುವಾಗಿ ಮುಟ್ಟಾಗಿದ್ದೀರಿ. ದೇವರು ನಿಮಗೆ ಒಳ್ಳೆ ಇನ್ನೂ ಆಯುಷ್ ಕೊಡಲಿ. ಜನಸೇವೆ ಮಾಡಬೇಕಾದ್ರೆ ಯಾವುದೇ ಒಂದು ಅಧಿಕಾರ ಬೇಕು. ಎಸ್, ಇದನ್ನು ನಾವು ಒಪ್ತೀನಿ. ಇದಕ್ಕೆ ನಿಮ್ಮ ಹಿರಿಯ ನಾಯಕರಿಗೆ ಏನು ಸಂದೇಶ ಕೊಡ್ತೀರಾ? ನಿಮ್ಮನ್ನು ಗುರುತಿಸ್ಬೇಕು. ನಾನು ಹಿರಿಯ ನಾಯಕರ ಗಮನಕ್ಕೂ ನಾ ಈಗಾಗಲೇ ತಂದೇನೆ. ಯಾಕಂದ್ರೆ ನಾನು ಇಷ್ಟು ದಿವಸ ಹೋರಾಟ ಮಾಡ್ಕೊತ ಬಂದೇನೆ. ಒಬ್ಬ ರಾಜಕೀಯ ಪಕ್ಷದಲ್ಲಿ ಅಂದ್ಕೊಳ್ಳಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಆಶೆ ಇರೋದು, ಕೇಳೋ ಹಕ್ಕು ಇರೋದು, ಹಾಗೂ ಕೇಳೋ ಹಕ್ಕೂ ಇದೆ. ಅದರ ಪ್ರಕಾರ ನಾನು ಹಿರಿಯರ ಗಮನಕ್ಕೆ ತಂದೇನೆ. ಅವ್ರು ಇಂದಿಲ್ಲ ನಾಳೆ ನನಗೆ ಯಾವುದಾದ್ರೂ ಅಧಿಕಾರ ಕೊಡ್ತಾರೆ ಅನ್ನುವಂಥದ್ದು ಆತ್ಮವಿಶ್ವಾಸ ನನ್ನಲ್ಲಿ ಇದೆ. ನೋಡಿ ವೀಕ್ಷಕರೇ, ಒಂದು ಮನದಾಳದ ಮಾತನ್ನು ಹೇಳ್ತಾ ಇದ್ದಾರೆ ಸುರೇಶ್ ಪಾಟೀಲರು. ಬರುವ 21 ಅಧಿವೇಶನ 30ರವರೆಗೆ ಯಾವ ರೀತಿ ಕಾರ್ಯಕರ್ತರನ್ನ ಗುರುತಿಸಿ ಒಂದು ನಿಗಮ ಮಂಡಳಿಗೆ ನೇಮಕ ಮಾಡುವಗೋಸ್ಕರ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದಾರ. ಅದಕ್ಕಾಗಿ ಸುರೇಶ್ ಪಾಟೀಲ್ ಅವರು ಸಹಿತ ತಮ್ಮ ಅಹವಾಲನ್ನು ಕೊಟ್ಟಿದ್ದಾರೆ. ಆದರೂ ಪದೇ ಪದೇ ಬಂದು ಅಲ್ಲಿ ಹೋಗಿ ನಿಲ್ಲುವಂತ ಪರಿಸ್ಥಿತಿ ಅವ್ರ ಮನಸ್ಸು ಒಪ್ಪಲ್ಲ. ಅದಕ್ಕಾಗಿ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಾವು ಒತ್ತಾಯ ಮತ್ತು ವಿನಂತಿ ಮತ್ತು ಪ್ರಭಾವದ ಮುಖಾಂತರ ಸಾವಿರಾರು ಬೆಂಬಲಿಗರ ಮುಖಾಂತರ ಇವತ್ತು ಅವ್ರ ಪರವಾಗಿ
ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಅವರಿಗೆ ತಕ್ಷಣ ಸನ್ಮಾನ್ಯ BL ಸಂತೋಷ್ ಜಿ, ನಳಿನ್ ಕುಮಾರ್ ಕಟೀಲ್ ಅವರೇ, ಮಾನ್ಯ ಯಡಿಯೂರಪ್ಪನವರೇ, ಅನೇಕ ಉನ್ನತ ದರ್ಜೆಯ ಮಂತ್ರಿಗಳೇ, ಬೆಳಗಾವಿ ಜಿಲ್ಲೆಯ ಪಾಲಕ ಮಂತ್ರಿ, ರೈಲು ಕೇಂದ್ರೀಯ ಮಂತ್ರಿ ಸುರೇಶ್ ಅಂಗಡಿ ಅವರೇ, ಈರಣ್ಣ ಕಡಾಡಿ, ಶಂಕರಗೌಡ ಪಾಟೀಲ್ರೇ, ನೀವೆಲ್ಲರೂ ಉನ್ನತ ಅಧಿಕಾರದಲ್ಲಿದ್ದೀರಾ. ಆದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಆ ಅಧಿಕಾರ ಕೊಡಿಸುವ ಸಂಪೂರ್ಣ ಜವಾಬ್ದಾರಿ ನಿಮ್ದು. ಯಾಕಂದ್ರೆ 45 ವರ್ಷಗಳಿಂದ ಅವಿರತವಾಗಿ ಹೋರಾಟ ಮಾಡಿದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡಿಸೋದೇ ನಿಮ್ಮ ಉದ್ದೇಶ ಆಗಿರ್ಬೇಕು. ಇದನ್ನ ನೀವು ತಕ್ಷಣ ನಿಮ್ಮ ಯಾವದ ಅಧಿಕಾರ ವ್ಯಾಪ್ತಿ ಬರುತ್ತೋ, ಯಾವ ಒತ್ತಡ ಬರುತ್ತೋ ಅದನ್ನ ನೀವು ಪ್ರಭಾವ ಬೀರಿ ಉನ್ನತ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಧುರೀಣರುಗಳ ಮುಂದೆ, ಬಿಜೆಪಿ ಸರ್ಕಾರದ ಮುಂದೆ ಒಂದು ಪ್ರಭಾವ ಬೀರಿ ಸುರೇಶ್ ಪಾಟೀಲ್ ಅವರಿಗೆ ಒಂದು ಉನ್ನತ ಸ್ಥಾನಮಾನ, ಒಂದು ಸಂಪುಟ ದರ್ಜೆ ಸ್ಥಾನಮಾನದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ರೆ, ಅವರು ಇನ್ನೂ ಜನಸೇವೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ, 71 ವಯಸ್ಸಾದ್ರೂ ಇನ್ನೂ ಸೇವೆ ಮಾಡ್ತೀನಿ ಅಂತಾರೆ. ಆದ್ರೆ ತಕ್ಷಣ ಈ ಕಾರ್ಯ ಪ್ರವೃತ್ತಗೊಳ್ಳಬೇಕು ಮತ್ತು ಅವರು ಬೆಂಗಳೂರು ರಾಜಧಾನಿಗೆ ಹೋಗಿ ಮತ್ತೊಮ್ಮೆ ತಮ್ಮ ಅಹವಾಲವನ್ನ ಕೊಡಬಹುದು. ದಯವಿಟ್ಟು ಅವರ ಅಹವಾಲವನ್ನ ಸ್ವೀಕರಿಸಿ ಇಂಥ ಒಂದು ಬಡತನದಿಂದ ಬಂದಂತ ಒಂದು ಕುಟುಂಬಕ್ಕೆ ಒಂದು ಉನ್ನತ ಸ್ಥಾನ ನೀಡಿದರೆ, ಎಷ್ಟು ಕರ್ನಾಟಕ ರಾಜ್ಯದ ಇವರ ಜೊತೆಗೂಡಿ ಹೋರಾಟ ಮಾಡಿದವರಿಗೆ ಮತ್ತು ಎಷ್ಟೋ ಹಿರಿಯ ಧುರೀಣರು ನಮ್ಮನ್ನು ಬಿಟ್ಟು ಇವತ್ತು ಕೈಲಾಸವಾಸಿಗಳಾಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ತಕ್ಷಣ ಸುರೇಶ್ ಪಾಟೀಲ್ ಅವರನ್ನ ಉನ್ನತ ಮಟ್ಟದ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಿಫಾರಸು ಮಾಡಬೇಕು. ಇದು ಆಗುತ್ತೆ ಅಂತ ನಾವು ನಂಬಿಕೆಯಿಂದ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗ್ರೂಪ್ಗಳಿಗೆ ಬಿಡಿ. ಇದು ಒಂದು ಒಳ್ಳೆ ಅದ್ಭುತ ಕಾರ್ಯಕ್ರಮ. ಸುರೇಶ್ ಪಾಟೀಲ್ ಅವರೇ, ಇನ್ನೊಂದು 2 ಮಾತು ಹೇಳ್ಬೇಕಂತ ನಾನು ವಿನಂತಿಸ್ತೀನಿ. ಯಾಕಂದ್ರೆ ಜನಸೇವೆ ಮಾಡೋವನಿಗೆ ಯಾವಾಗಲೂ ಹುರುಪು ಹುಮ್ಮಸ್ಸಿರುತ್ತೆ. ಇಂಥ ವಯಸ್ಸಿನಲ್ಲಿಯೂ ಸಹಿತ ಇನ್ನೂ ಒಂದು ಚಾಣಾಕ್ಷ ಚತುರತೆಯಿಂದ ನಾನು ಇನ್ನೂ ಕೆಲಸ ಮಾಡ್ತೀನಿ ಅಂತಾರೆ. ಇಂಥ ವ್ಯಕ್ತಿಗಳು ಸಿಗುವುದು ಅಪರೂಪ. ವೀಕ್ಷಕರೇ, ದಯಮಾಡಿ ಒಂದು 10 ನಿಮಿಷ ನೀವು ಎಲ್ಲರೂ ಈ ವಿಡಿಯೋನ ಬಹಳ ಗಮನದಲ್ಲಿ ಇಟ್ಕೊಂಡು ನೋಡಿ. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಸಿದ್ಧಾಂತ, ಒಂದು ಸಾಮಾನ್ಯ ಕಾರ್ಯಕರ್ತನ ರೀತಿ ನೀತಿ, ಅವನ ಬೆಳವಣಿಗೆ, ಯಾವ ರೀತಿ ಅವರು ಜೀವನವನ್ನ ಸಾಗಿಸಿದರು, ಈ ಪಯಣದ ಡೋಣಿಯಲ್ಲಿ ಆ ಡೋಣಿ ಇನ್ನೂ ಸಾಗ್ತಾ ಇದೆ. ಆ ದಡ ಮುಟ್ಟಲಿಕ್ಕೆ ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ ಸುರೇಶ್ ಪಾಟೀಲ್ ಅವರಿಗೆ ಬೇಕು. ಅದನ್ನು ಕೊಡ್ತೀರಂತ ನಂಬಿ ಇವತ್ತಿನ ಈ ಎಪಿಸೋಡ್ ಅನ್ನು ಮುಗಿಸುವುದಕ್ಕಿಂತ ಮುಂಚಿತ ಇನ್ನೊಂದು 2 ಮಾತಾಡಲಿಕ್ಕೆ ಅವರಿಗೆ ಅವಕಾಶ ಕೊಡ್ತೀನಿ. ಅವರ ಪಯಣದ ದಾರಿ ಯಾವ ರೀತಿ, ಕರ್ನಾಟಕ ರಾಜ್ಯದ ಹಿರಿಯ ಧುರೀಣರಿದ್ದಾರೆ, ಅವರ ಮೇಲೆ ಎಷ್ಟೊಂದು ಅವರು ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ, ನನ್ನನ್ನು ಕರೀತಾರೆ, ನನಗೆ ಒಂದು ಉನ್ನತ ಸ್ಥಾನ ಕೊಡ್ತಾರೆ, ಇನ್ನು ನಾನು ಆ ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ, ಇನ್ನು ಗಟ್ಟಿ ಮುಟ್ಟಿದ್ದೀನಿ, ಆ ನಗೋ ಬರಲಿಕ್ಕೆ ಅಂತಾರೆ. ನಿಜಕ್ಕೂ ಒಂದು ಅದ್ಭುತ ವಿಷಯ, ನಿಜಕ್ಕೂ ಒಂದು ವಿಸ್ಮಯನೂ ಆಗುತ್ತೆ, ವಿಚಿತ್ರನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಅದನ್ನು ಅವ್ರ ಬಾಯಿಂದ ಕೇಳಿ ವೀಕ್ಷಕರೇ. ಈಗ ನನ್ನಂತೆಯೇ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರು ಒಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪ್ರಚಾರಕರಾಗಿ ಅನೇಕ ಜನಪರವಾದಂಥ, ರೈತರ ಪರವಾದಂಥ ಹೋರಾಟಗಳನ್ನು ಮಾಡಿ ಶಿವಮೊಗ್ಗ ನಗರಸಭೆಗೆ ಅವರು ಸದಸ್ಯರಾಗಿ ಆಯ್ಕೆ ಬಂದು ಆಮೇಲೆ ನಗರಸಭೆ ಅಧ್ಯಕ್ಷರಾದರು. ಅನೇಕ ತೊಂದರೆಗೆ ಒಳಪಟ್ಟರು. ಅವರಿಗೆ ಅನೇಕ ಜನ ಸಾಕಷ್ಟು ತೊಂದರೆ ಕೊಟ್ಟರು. ಅವ್ರ ಮೇಲೆ ಅನೇಕ ಹಲ್ಲೆಗಳಾದವು. ಆದರೂ ಅವರು ಎದೆಗುಂದದೆ ತಮ್ಮ ಹೋರಾಟವನ್ನು ಮುಂದುವರಿಸಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗೆ ನಾವು ಕೂಡ ಇಲ್ಲಿ ಅವರು ಬಂದಾಗ ಸಾಕಷ್ಟು ಜನ ಕೂಡ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಇಲ್ಲಿಯ ಸುಡಗಾಡು ಸಿದ್ಧರ ಜನಾಂಗ, ಕೊಂಚಿಕೊರರ ಜನಾಂಗ, ಆಮೇಲೆ ದುರ್ಗಮುರ್ಗಿ ಜನಾಂಗ, ಇಂಥವ್ರನ್ನ ಒಂದು 100 ಜನರನ್ನು ಕರೆದುಕೊಂಡು ಇಲ್ಲಿ ನಮ್ಮ ಮೃತ್ಯುಂಜಯ ಸರ್ಕಲ್ದಿಂದ ಮಲ್ಲಾಪುರ ಕನ್ನಡ ಶಾಲೆಯವರೆಗೆ ಅವ್ರನ್ನ ಪಾದಯಾತ್ರೆಯಲ್ಲಿ ನಾವು ಹಲಿಗೆ ಬಾರಿಸ್ಕೋತ, ಆಮೇಲೆ ಅವರು ಸುಡುಗಾಡು ಸಿದ್ಧರು ಮತ್ತು ದುರ್ಗಮುರ್ಗಿಯರು ಏನು ಇದು ಬಾರಿಸ್ತಿರು ಅಂಥ ಒಂದು ವಾದ್ಯಗಳಿಂದ ನಾವು ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಅವ್ರಿಗೆ ಸ್ವಾಗತ ಮಾಡಿ ನಾವು ಹೋದದ್ದು ಅದನ್ನೆಲ್ಲ ಸ್ಮರಣೆ ಮಾಡಿದ್ರೆ ಇವತ್ತು ಪಕ್ಷ ಇಷ್ಟೊಂದು ಬೆಳೆದದಲ್ಲ, ನಮಗೆ ಭಾಳ ಒಂದು ಹೆಮ್ಮೆ ಅನ್ನಿಸ್ತದೆ. ನಾನು ಒಬ್ಬ ಅಂಥ ಒಂದು ನಾಯಕರ ಗರಡಿಯಲ್ಲಿ ಬೆಳೆದಂಥವು ಅನ್ನೋದ್ರೆ ನಾನು ಒಬ್ಬ ಭಾಗ್ಯಶಾಲಿ. ತುಂಬ ಖುಷಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಇಂದಿಲ್ಲ ನಾಳೆ ನನಗೂ ಒಂದು ಅಧಿಕಾರ ಸಿಗಬಹುದು ಅನ್ನುವಂಥ ಆಶೆ ಇದೆ. ಜನಸೇವೆ ಮಾಡಲಿಕ್ಕೆ ಒಂದು ಹೆಚ್ಚಿಗೆ ಪ್ರೋತ್ಸಾಹ ಸಿಕ್ಕಂತೆ ಆಗತ್ತೆ. ಅದಕ್ಕೆ ದಯವಿಟ್ಟು ಮೇಲಾಧಿಕಾರಿಗಳು, ನಮ್ಮ ರಾಜ್ಯ ನಾಯಕರು, ಕೇಂದ್ರ ನಾಯಕರು ನಮ್ಮ ಕಡೆ ಗಮನ ಹರಿಸ್ತಾರೆ ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ನನಗೆ ತಾವು ಇಲ್ಲಿ ಸ್ಟುಡಿಯೋಗೆ ಕರೆಸಿ ಏನು ಒಂದು ಗೌರವ ಕೊಟ್ಟಿದ್ದೀರಿ, ನನಗೆ ಒಂದು ಸನ್ಮಾನ ಕೊಟ್ಟಿದ್ದೀರಿ. ಅದಕ್ಕೆ ನಂಬರ್ 1 ಚಾನಲ್ಗೆ ನಾನು ನನ್ನ
ತುಂಬು ಹೃದಯದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೋಡಿ ವೀಕ್ಷಕರೇ, ತಮ್ಮ ಮನದಾಳದ ಕೊನೆಯ 2 ಸಾಲಿನಲ್ಲಿ ಎಷ್ಟೊಂದು ಕನಿಕರ ಇದೆ, ಎಷ್ಟೊಂದು ಕಷ್ಟಕರ ಪರಿಸ್ಥಿತಿ ಇದೆ, ಎಷ್ಟೊಂದು ದುಃಖಭರಿತ ಸಂಗತಿ ಇದೆ, ಇನ್ನೂ ಹೆಮ್ಮೆ ಇಟ್ಕೊಂಡಿದ್ದಾರೆ, ಇನ್ನೂ ರಾಜ್ಯ ನಾಯಕರ ಮೇಲೆ ಬಲವಾದ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ರಾಜ್ಯ ನಾಯಕರು ಈ ನಾನು ಹೇಳಿದಂಥ ಇಂಥ ಅನೇಕ ಹಿರಿಯ ನಾಯಕರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ತಕ್ಷಣ ಸುರೇಶ್ ಪಾಟೀಲ್ ಅವರನ್ನ ಬೆಂಗಳೂರಿಗೆ ಕರೆದು ಉನ್ನತ ಸ್ಥಾನಮಾನ ನೀಡಬೇಕೆಂದೇ ನಂಬರ್ 1 ಚಾನಲ್ ಆಶಯ. ಇನ್ನೂ ಸಮಾಜ ಸೇವೆಯಲ್ಲಿ ಮುನ್ನುಗ್ಗಲಿ, ಇನ್ನೂ ಬಡ ಜನರ ಸೇವೆ ಮಾಡಲಿ, ಸುಖ ದುಃಖ ದುಮ್ಮಾನದಲ್ಲಿ ಭಾಗಿಯಾಗಲಿ, ದೇವರು ಅವರಿಗೆ ಇನ್ನೂ ಒಳ್ಳೆ ಆಯುಷ್ಯ ಕೊಡಲಿ, ಕರ್ನಾಟಕ ರಾಜ್ಯದ ಒಂದು ಬೆಳಗಾವಿ ಜಿಲ್ಲೆಗೆ ಘಟಪ್ರಭಾ ಗ್ರಾಮಕ್ಕೆ ಒಂದು ಕಿರೀಟ ತರಲಿ ಅನ್ನೋದೇ ಇವತ್ತಿನ ಎಪಿಸೋಡ್ದ ಪ್ರಮುಖ ಮುಖ್ಯಾಂಶ. ವೀಕ್ಷಕರೇ, ಮತ್ತೆ ಮಹತ್ವವಾದ ಸಾಮ್ರಾಜ್ಯ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರುತ್ತೇನೆ ವೀಕ್ಷಕರೇ, ನಮಸ್ಕಾರ. Suresh Patil is a person who worked for BJP till 40 years. He invested his time to develop BJP party and not got any post in BJP party. I think he wasted his life's 40 years in hope he will get a great post in BJP party. But till now, BJP party not given any post for Suresh Patil. He is a great leader in Gokak Taluk. He is a great person in Ghataprabha in Karnataka. Every MP MLA come to his home to run their rally in the village in Gokak Taluk. Friends, here is the point that Suresh Patil invested 40 years of his life but not got any post in BJP party. This is injustice for Suresh Patil. We are requesting to Narendra Modi and to the elder leaders in BJP party to give some great post for Suresh Patil, because the ruling party BJP came from these persons' hard work but not got any post in BJP party. This is injustice, and we are requesting to every BJP leader to give some best post for Suresh Patil and give some respect for Suresh Patil. In 40 years, Suresh Patil done very wondering things in his life. Every MP MLA come to his home for run their rally because he is the root of BJP party in Karnataka. Sir B.S. Yediyurappa also came to his home to run his rally and to do the functions in the voters village. If we read the history of Suresh Patil, we can experience the hard work for BJP party by Suresh Patil. He is older now, but now also he have the motivation, he have the power, to dedicate his full life for BJP party. This is wonderful that Suresh Patil have the guts to empower BJP party, and he have the discipline from RSS. Rashtriya Swayam Sevak Sangh, the association, the world's second largest association, RSS, also think about it that Suresh Patil worked for BJP, he got the discipline from RSS, and now he want the justice from you only. Please think about him and give some best post for Suresh Patil. Thank you.